ದರ್ಶನ್ ಈಗ ಜೈಲಲ್ಲಿ ಇದ್ದಾರೆ. ಆದ್ರೆ ಅನೇಕರು ದರ್ಶನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ದರ್ಶನ್ ಬಂಧನದ ಸುದ್ದಿ ಕೇಳಿ ಶಾಕ್ ಆಯ್ತು. ಚಾಮುಂಡಿ ಆಶೀರ್ವಾದದಿಂದ ಬೇಗ ರಿಲೀಸ್ ಆಗ್ತಾರೆ ಅಂತ ಹೇಳಿ ನ್ಯೂಸ್ 18ಗೆ ಕಾಟೇರ ಚಿತ್ರದ ಬಾಲನಟಿ ಅನನ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ಕೇಳಿದಂತಹ ಸಂದರ್ಭದಲ್ಲಿ ದೊಡ್ಡ ಆಘಾತವೇ ಆಯಿತು. ಆದ್ರೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ದರ್ಶನ್ ಬೇಗ ರಿಲೀಸ್ ಆಗ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕಾಟೇರ ಚಿತ್ರದ ಬಾಲನಟಿ ಅನನ್ಯ, ದರ್ಶನ್ ಸರ್ ತುಂಬಾ ಹಂಬಲ್ ಪರ್ಸನ್, ಎಲ್ಲರನ್ನ ಪ್ರೀತಿಯಿಂದ ನೋಡ್ತಾ ಇದ್ರು ಅಂತ ಹೇಳಿ ನ್ಯೂಸ್ 18ಗೆ ಕಾಟೇರ ಚಿತ್ರದ ಬಾಲನಟಿ ಅನನ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಟ್ಟ ಗಳಿಗೆ ಏನೋ ಆಗಿದೆ, ತಪ್ಪು ಯಾರು ಮಾಡಿದ್ರು ಕೂಡ ತಪ್ಪೇ, ಆದ್ರೆ ದರ್ಶನ್ ಸರ್ ಬೇಗ ಹೊರಬರ್ಲಿ ಅನ್ನೋದು ನನ್ನ ಆಶಯ ಅಂತ ಹೇಳಿ ನ್ಯೂಸ್ 18ಗೆ ಕಾಟೇರ ಚಿತ್ರದ ಬಾಲನಟಿ ಅನನ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಹೊರಗಡೆ ಬರ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ ಅನ್ನೋದನ್ನ ಕೂಡ ಮೈಸೂರಲ್ಲಿ ಬಾಲನಟಿ ಅನನ್ಯ ಹೇಳಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಂಧನವಾಗಿ ಅವರು ಜೈಲು ಸೇರಿ ಈಗಾಗಲೇ 1 ತಿಂಗಳ ಮೇಲಾಗಿದೆ. ಇನ್ನು ಅವರ ಜೊತೆ ಕಾಟೇರ ಸಿನಿಮಾದಲ್ಲಿ ನಟಿಸಿರುವಂತಹ ಮೈಸೂರಿನ ಬಾಲನಟಿ ಅನನ್ಯ ಅವ್ರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಕಾಟೇರ ಸಿನಿಮಾದಲ್ಲಿ ಅವ್ರ ಜೊತೆ ನಟಿಸಿದ್ರಿ ನೀವು. ದರ್ಶನ್ ಸರ್ ಅವ್ರು ಈಗ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ನಿಮ್ಮ ಮೊದಲ ರಿಯಾಕ್ಷನ್ ಏನು ಅನ್ನಿಸ್ತು ಈಚೆ ಬಂದಾಗ ಪ್ರಕರಣ ಎಲ್ಲ ನಿಮಗೆ? ನಿಜಕ್ಕೂ ನೀವು ದರ್ಶನ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರುವಂಥವ್ರು, ಹೇಗಿತ್ತು? ಆ್ಯಕ್ಚುಲಿ ನಂಗೆ ಈ ವಿಷಯ ಕೇಳಿದಾಗ ಅಂದರೆ ನಾನು ನಂಬಲಿಲ್ಲ. ಅಪ್ಪನೂ ಹೇಳಿದ್ರು, ಆಮೇಲೆ ಅಮ್ಮನೂ ಹೇಳಿದ್ರು ಹಿಂಗಾಗಿದೆ, ದರ್ಶನ್ ಸರ್ ಜೈಲಿಗೆ ಹೋಗ್ತಾರಂತೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ನಂಬಲಿಲ್ಲ. ಆಮೇಲೆ ಅಪ್ಪ ನ್ಯೂಸ್ ಹಾಕಿದ್ರು, ಕೆಲವೊಂದು ನ್ಯೂಸ್ ಪೇಪರಲ್ಲೆಲ್ಲ ಬರೀ ಅದೇ ವಿಷಯ ಬಂತು. ಆವಾಗ ನಾನು ದರ್ಶನ್ ಸರ್ ಹಿಂಗಾಗಿದೆ, ಈ ಥರ ಎಲ್ಲ ಆಗಿದೆ ಅಂತ ಆಮೇಲೆ ಗೊತ್ತಾಯಿತು. ಬಟ್ ದರ್ಶನ್ ಸರ್ ಹಿಂಗೆ ಮಾಡಿದ್ದಾರೆ ಅಂತ ನಾನು ನಂಬಕ್ಕೆ ಹೋಗಲಿಲ್ಲ. ಯಾಕಂದರೆ ಅವ್ರು ನಾನು ಅವ್ರ ಜೊತೆನೇ ಆ್ಯಕ್ಟ್ ಮಾಡಿರೋದ್ರಿಂದ ಕಣ್ಣಾರೆ ನೋಡಿದ್ದೀನಿ. ಅವರು ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರು. ಫಸ್ಟ್ ಡೇ ಅವ್ರ ಜೊತೆ ಶೂಟ್ ಇದ್ದಾಗಂತೂ ಲೈಕ್ ಏನು ನಿಮ್ಮ ಹೆಸರು ಅಂತ ಫುಲ್ ರೆಸ್ಪೆಕ್ಟಿಂದ ಮಾತಾಡ್ಸಿದ್ರು. ಬಟ್ ಈ ಒಂದು ವಿಷಯದಲ್ಲಿ ನಾನು ನಂಬಕ್ಕೆ ಹೋಗಲಿಲ್ಲ ಹಿಂಗೆಲ್ಲ ಆಗಿದೆ ಅಂತ. ನನಗೂ ಶಾಕ್ ಆಯಿತು. ಈಗ ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ಒಬ್ಬ ಸ್ಟಾರ್ ನಟ ಸಿಗಾಕೊಂಡಿರುವಂಥದ್ದು ಅನ್ನುವಂಥದ್ದೆಲ್ಲ ಚರ್ಚೆಗೆ ಬಂತು. ತಪ್ಪು ಮಾಡಿದ್ದಾರೆ ದರ್ಶನ್ ಅನ್ನುವಂಥ ಚರ್ಚೆಗಳು ಆಯಿತು, ಕಾನೂನು ರೀತಿಯಲ್ಲಿ ಎಲ್ಲ ಆಯಿತು. ಈಗ ನಿಮಗೆ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ಅನಿಸುತ್ತಾ, ಅಥವಾ ಈಗ ಅಭಿಮಾನಿಗಳವರೆಲ್ಲ ಹೊರಗಡೆ ಬರಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಿದ್ದಾರೆ? ಕಾನೂನು ರೀತಿ ಚೌಕಟ್ಟಿನಲ್ಲಿ ಅದಕ್ಕೆ ಅಂದರೆ ಬೇಲ್ ಸಿಗಬೇಕು, ಅವೆಲ್ಲ ಇದೆ. ನಿಮಗೆ ಒಬ್ಬ ಅಭಿಮಾನಿಯಾಗಿ ಅವ್ರ ಜೊತೆ ಆ್ಯಕ್ಟ್ ಮಾಡಿರುವಂಥ ನಟಿಯಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಒಬ್ಬ ಅಭಿಮಾನಿಯಾಗಿ ನಾನು ದರ್ಶನ್ ಸರ್ ಹೊರಗಡೆ ಬರಬೇಕು ಅಂತಲೇ ಬೇಡ್ಕೋತೀನಿ. ಯಾಕಂದರೆ ತುಂಬ ಜನಗಳ ಆಸೆ ಅದು, ಅವ್ರು ಹೊರಗಡೆ ಬರಬೇಕು ಅಂತ. ಬಟ್ ದರ್ಶನ್ ಸರ್ ತಪ್ಪಾಗಿದೆಯೋ ಅಥವಾ ರೇಣುಕಾ ಸ್ವಾಮಿಯವ್ರು ತಪ್ಪಾಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದರ್ಶನ್ ಸರ್ ತಪ್ಪಿಲ್ಲ ಅಂದರೆ ಅವ್ರಿಗೆ ನ್ಯಾಯ ಸಿಗಲಿ, ಅಥವಾ ರೇಣುಕಾ ಸ್ವಾಮಿಯವ್ರು ತಪ್ಪಿಲ್ಲ ಅಂದರೆ ಅವ್ರಿಗೆ ಸಿಗಲಿ. ಒಟ್ಟಿನಲ್ಲಿ ಕಾನೂನು ಏನು ನಿರ್ಧಾರ ತಗೊಳ್ಳುತ್ತೋ ಅದು ಹಾಗೇ ನಡೀಲಿ. ಬಟ್ ನಾನೇನು ಬೇಡೋದಂದರೆ ದರ್ಶನ್ ಸರು ಆದಷ್ಟು ಬೇಗ ಹೊರಗಡೆ ಬರಲಿ. ಅವರು ದರ್ಶನ್ ಸರ್ನ ನೋಡಬೇಕು ಅಂತ ಎಷ್ಟೋ ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅವನ ಕನಸು ಈಡೇರಲಿ ಅಂತಲೇ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಟರು ನಟಿಯರೆಲ್ಲ ಹೋಗ್ತಾ ಇದ್ದಾರೆ. ನೀವೇನಾದರೂ ಅವ್ರನ್ನ ಭೇಟಿ ಮಾಡಬೇಕು ಅನ್ನೋಂಥ ಆಸೆಯನ್ನು ಇಟ್ಕೊಂಡಿದ್ದೀರಾ, ಹೇಗೆ ಅಂತ? ನಾನು ಅವ್ರನ್ನ ಲಾಸ್ಟ್ ನೋಡಿದ್ದು ಅಂದರೆ ರಿಯಾಲಿಟಿ ಶೋನಲ್ಲೇ, ಸೆಲೆಬ್ರಿಟಿ ಶೋನಲ್ಲೇ ಕಾಟೇರದು. ಅದಾದ ನಂತರ ನಾನು ಅವ್ರನ್ನ ನೋಡಿಲ್ಲ. ಬಟ್ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಈ ಒಂದು ಪ್ರಕರಣ ಮುಗಿದು ಒಂದು ವೇಳೆ ಕೇಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದಲ್ಲ ಒಂದಿನ ಅವ್ರನ್ನ ಭೇಟಿ ಮಾಡ್ತೀನಿ. ನೀವು ಒಬ್ಬ ನಟಿಯಾಗಿ, ಒಬ್ಬ ಅಭಿಮಾನಿಯಾಗಿ ಏನು ದರ್ಶನ್ ಸರ್ ಅವರು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಆ್ಯಕ್ಚುಲಿ ದರ್ಶನ್ ಸರ್ ತುಂಬ ಹಂಬಲ್ ಪರ್ಸನ್, ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್. ಬಟ್ ಅವ್ರು ಈ ಥರ ಮಾಡಿದರೆ ಅದು ಅಂದರೆ ಅದೆಲ್ಲ ಕಾನೂನು ನಿರ್ಧಾರ ಮಾಡುತ್ತೆ. ಇನ್ನು ಅದು ಕೊಲೆ ಆಗಿದೆಯೋ ಇಲ್ವೋ ಅನ್ನೋದು ಎಲ್ಲ ಚೆಕ್ ಇನ್ನೂ ನಡೀತಾ ಇದೆ. ಅದು ನಾನು ಒಬ್ಬ ಅಭಿಮಾನಿಯಾಗಿ ಏನು ಬೇಡ್ಕೊಳ್ಳೋದಂದರೆ ಆ ಚಾಮುಂಡಿ ತಾಯಿ ಬೇಗ ದರ್ಶನ್ ಸರ್ನ ಈ ಒಂದು ಕೇಸಿಂದ ಹೊರಗಡೆ ತಗೊಬರಲಿ ಅಂತಲೇ ಬೇಡ್ಕೋತೀನಿ. ಆ ಚಾಮುಂಡಿ ತಾಯಿ ಆಶೀರ್ವಾದ ದರ್ಶನ್ ಸರ್ ಮೇಲೆ ಸದಾ ಇರಲಿ, ಅವ್ರು ಬೇಗ ಆಚೆ ಬರಲಿ. ಥ್ಯಾಂಕ್ ಯು. ಇದಿಷ್ಟು ಬಾಲನಟಿ ಅನನ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.